KKR 2023ನೇ ಸಾಲಿನ IPLದಲ್ಲಿ ಫೈನಲ್ನಲ್ಲಿ ಸೋತ ತಂಡ ಯಾವುದು? ಫೈನಲ್ನಲ್ಲಿ ಸೋತಂತ ತಂಡ ಯಾವುದು? ಯಾವ ತಂಡ ಸೋತಿದೆ? ಸರಿಯಾದಂತ ಉತ್ತರ GT ಸೋತಿದೆ ನೋಡಿ. GT ಅಂದ್ರೆ ಯಾರು? GT ಅಂದ್ರೆ ಯಾವ ತಂಡ? ಗುಜರಾತ್ ಟೈಟಲ್ಸ್ ಅಂತ ಅರ್ಥ. ಗುಜರಾತ್ ಟೈಟಲ್ಸ್. ಗುಜರಾತ್ ಟೈಟಲ್ಸ್ ತಂಡದ ಕ್ಯಾಪ್ಟನ್ ಯಾರು? ಹಾರ್ದಿಕ್ ಪಾಂಡ್ಯ ನೋಡಿ. ಹಾರ್ದಿಕ್ ಪಾಂಡ್ಯ. ಬಟ್ ವಿಜೇತ ತಂಡದ ನಾಯಕ ಯಾರು ಅಂತಂದ್ರೆ ಮಹೇಂದ್ರ ಸಿಂಗ್ ಧೋನಿ. 2023ನೇ ಸಾಲಿನ ವಿಜೇತ ತಂಡದ ನಾಯಕ ಯಾರು ಅಂತಂದ್ರ ಮಹೇಂದ್ರ ಸಿಂಗ್ ಧೋನಿ. ಇದರಲ್ಲಿ ಅತಿ ಹೆಚ್ಚು IPL ಗೆದ್ದಂತ ತಂಡ ಯಾವುದು? ಎಸ್, CSK ನೋಡಿ. CSK ಸುಮಾರು 5 ಬಾರಿ ಗೆದ್ದಿದೆ. 5 ಬಾರಿ ಇಲ್ಲಿಯವರೆಗೆ CSK. GT 1 ಬಾರಿ ಗೆದ್ದಿದೆ. GT 1 ಬಾರಿ, ಫಸ್ಟ್ ಬಾರಿನೇ ಇದು ಪಾಲ್ಗೊಂಡ ವರ್ಷನೇ ಗೆದ್ದಿದೆ. KKR ಎಷ್ಟು ಬಾರಿ? KKR 2 ಬಾರಿ ಗೆದ್ದಿದೆ. ಆದರೆ RCB ಇಲ್ಲಿವರೆಗೆ ಯಾವುದೇ ಫೈನಲ್ ಅನ್ನ ಗೆದ್ದಿಲ್ಲ, ಕಪ್ಪನ್ನು ಗೆದ್ದಿಲ್ಲ. ಆದರೆ ವಿಶ್ವದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತ ತಂಡ ಅಂದ್ರೆ RCB. ಇಲ್ಲಿವರೆಗೆ ವಿಶ್ವದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳ ತಂಡ ಯಾವುದು ಅಂತಂದ್ರೆ RCB. ಅಳಬಾರ್ದು ಯಾರೋ ಮುಂಜಾನೆ ಯಾಕೆ ಕಳೆದವು? ಹೌದು, ನಮ್ಮ RCB ಇದೆ ಯಾವಾಗಲೂ. ಸೋತಾರ ಅಂತ ಬಿಟ್ಟು ಕೊಡ್ತಾನಲ್ಲೇ ಅಪ್ಪ. ಇನ್ನ 10 ಸಾರಿ ಸೋಲಿ 10 ಸಾರಿ ಸೋತರು ಅದ ಅವರ ಅಭಿಮಾನಿಗಳೇ ನಾವು. ಸೋಲು ಗೆಲುವು ಇರದೆಯಪ್ಪ, ನಡಿದೆ, ಸಹಜ ಅವು. ನಾವು ಗೆದ್ದವ್ರ ಬಾಲ ಹಿಡಿಯೋರಲ್ಲ. ನೆಕ್ಸ್ಟ್, ನಲವತ್ತು, 45, 48, 43. ಇಲ್ಲಿಯವರೆಗೆ ಭಾರತ ದೇಶದಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರ ಸಂಖ್ಯೆ. ಇಲ್ಲಿಯವರೆಗೆ ಭಾರತ ದೇಶದಲ್ಲಿ ಭಾರತ ರತ್ನ ಪಡೆದವರ ಸಂಖ್ಯೆ. ಭಾರತ ರತ್ನ ಪ್ರಶಸ್ತಿ ಪಡೆದವರ ಸಂಖ್ಯೆ ಎಷ್ಟು ಜನ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಇಲ್ಲಿಯವರೆಗೆ? ಇಲ್ಲಿವರೆಗೆ ಭಾರತ ರತ್ನ ಪ್ರಶಸ್ತಿ ಪಡೆದವರ ಸಂಖ್ಯೆ ಎಷ್ಟು ಜನ ಅಂತಂದ್ರೆ 48 ಜನ ಪಡ್ಕೊಂಡ್ರು ಭಾರತ ರತ್ನ ಪ್ರಶಸ್ತಿ. ಕೊನೆಯದಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದವರು 3 ಜನ. ಅದು ಯಾರು ಅಂತಂದ್ರೆ ಪಶ್ಚಿಮ ಬಂಗಾಳದಿಂದ ಪ್ರಣವ್ ಮುಖರ್ಜಿ ಅವರು,
ಅಸ್ಸಾಂ ರಾಜ್ಯದಿಂದ ಪ್ರಸಿದ್ಧ ಸಂಗೀತಗಾರ ಭೂಪೇನ್ ಹಜಾರಿಕೆ ಅವರು, ಮಹಾರಾಷ್ಟ್ರದಿಂದ ನಾನಾಜಿ ದೇಶಮುಖ್ ಅವರು. ಟೋಟಲ್ 48 ಭಾರತ ರತ್ನ, ಇಲ್ಲಿವರೆಗೆ 48 ಜನ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಭಾರತ ರತ್ನ ಪ್ರಶಸ್ತಿ ಅನ್ನೋದು ಭಾರತ ದೇಶದ ಅತ್ಯುನ್ನತವಾಗಿರುವಂತ ನಾಗರಿಕ ಪ್ರಶಸ್ತಿ ಅಂತ ಹೇಳಿ ಗುರುತಿಸ್ತೀವಿ. ನಮ್ಮ ದೇಶದ ಅತ್ಯುನ್ನತವಾದ ನಾಗರಿಕ ಪ್ರಶಸ್ತಿ ಯಾವ್ದಂದ್ರೆ ಭಾರತ ರತ್ನ. ಕರೆಕ್ಟಾ? ಈ ಭಾರತ ರತ್ನ ಪ್ರಶಸ್ತಿ ಆರಂಭವಾದ ವರ್ಷ ಯಾವುದು? ಯಾವ ವರ್ಷದ ಆರಂಭವಾಗಿದೆ? ಎಸ್, ಇದು ಮಧ್ಯದಲ್ಲಿ ಸ್ಥಗಿತಗೊಂಡಿತ್ತು. ಭಾರತ ರತ್ನ ಪ್ರಶಸ್ತಿ ಮಧ್ಯದಲ್ಲಿ ಸ್ಥಗಿತಗೊಂಡಿತ್ತು. ಯಾವ ವರ್ಷ ಸ್ಥಗಿತಗೊಂಡಿತ್ತು? 1977ರಲ್ಲಿ ಸ್ಥಗಿತಗೊಂಡಿತ್ತು ನೋಡಿ. ಮತ್ತೆ ಇಂದಿರಾ ಗಾಂಧಿ ಅವರ ಸರ್ಕಾರ ಏನ್ ಮಾಡಿತ್ತಂದ್ರೆ ಪುನರಾರಂಭ ಮಾಡಿತ್ತು. ನೆಕ್ಸ್ಟ್, ಕರ್ನಾಟಕ ರತ್ನ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಬಸವ ಕೃಷಿ ಪ್ರಶಸ್ತಿ. ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು BMTC ಅವರು ಸೇರಿ ಕೊಡುವಂತ ಪ್ರಶಸ್ತಿ ಯಾವುದು? ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು BMTC ಅವರು ಸೇರಿ ನೀಡುವಂತ ಪ್ರಶಸ್ತಿ ಯಾವುದು? ಇಬ್ಬರ ಸಂಯುಕ್ತಾಶ್ರಯದಲ್ಲಿ ನೀಡುವಂತ ಪ್ರಶಸ್ತಿ ಯಾವುದು ಅಂತಂದ್ರೆ ಸರಿಯಾದಂತ ಉತ್ತರ ನೃಪತುಂಗ ಪ್ರಶಸ್ತಿ ನೋಡಿ. ನೃಪತುಂಗ ಪ್ರಶಸ್ತಿ ರೈಟ್ ಆನ್ಸರ್. ನಾಡೋಜ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ? ಎಸ್, ನಾಡೋಜ ಪ್ರಶಸ್ತಿಯನ್ನು ನೀಡೋರು ಯಾರು ಅಂತಂದ್ರೆ ಹಂಪಿ ಯೂನಿವರ್ಸಿಟಿ ನೋಡಿ. ಹಂಪಿ ಯೂನಿವರ್ಸಿಟಿ. ಬಸವ ಕೃಷಿ ಪ್ರಶಸ್ತಿಯನ್ನು ನೀಡುವವರು ಎಸ್, ಕೂಡಲ ಸಂಗಮದ ಪೀಠ ನೋಡಿ. ಬಸವ ಪ್ರಶಸ್ತಿಯನ್ನು ನೀಡುವವರು ಕರ್ನಾಟಕ ರಾಜ್ಯ ಸರ್ಕಾರ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರ ಬಸವ ಪ್ರಶಸ್ತಿಯನ್ನ, ಇನ್ನು ಬಸವಶ್ರೀ ಪ್ರಶಸ್ತಿಯನ್ನ ಚಿತ್ರದುರ್ಗದ ಮಠ, ಆ ಚಿತ್ರದುರ್ಗದ ಪೀಠ ಏನ್ ಮಾಡ್ತಂದ್ರ ಬಸವ ಶ್ರೀ ಪ್ರಶಸ್ತಿಯನ್ನು ಕೊಟ್ರೆ, ಬಸವ ಕೃಷಿ ಪ್ರಶಸ್ತಿಯನ್ನ ಕೂಡಲ ಸಂಗಮದ ಪಂಚಮಶಾಲಿ ಮಹಾಪೀಠ ಏನ್ ಮಾಡ್ತದಂದ್ರ ಈ ಒಂದು ಬಸವ ಕೃಷಿ ಪ್ರಶಸ್ತಿಯನ್ನ ನೀಡುತ್ತದೆ. ನೆಕ್ಸ್ಟ್, ಕರ್ನಾಟಕ, ರಾಜಸ್ಥಾನ್, ಮಧ್ಯಪ್ರದೇಶ್, ಪಂಜಾಬ್. ಭಾರತ ದೇಶದ ಯಾವ ಸರ್ಕಾರವು ಮಹಿಳೆಯರಿಗೆ ಉಚಿತವಾಗಿರುವಂತ
ಬಸ್ ಪ್ರಯಾಣಕ್ಕೆ ಅವಕಾಶವನ್ನ ಕೊಟ್ಟಂತ ದೇಶದ ಮೊದಲ ಸರ್ಕಾರ ಯಾವುದು? ಸಂಪೂರ್ಣವಾಗಿ ಮಹಿಳೆಯರಿಗೆ ಉಚಿತವಾಗಿರುವಂತ ಬಸ್ ಪಾಸ್. ನೋಡಿ 86% ಆಗ ಆನ್ಸರ್ ಮಾಡ್ಯಾರ ನೋಡಿ. ಸರಿಯಾದಂತ ಉತ್ತರ ಕರ್ನಾಟಕ ರಾಜ್ಯ ಸರ್ಕಾರ ನೋಡಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಸರ್ಕಾರ. ಪೋಲೋ ಆಟದ ಜನ್ಮ ಸ್ಥಳವೆಂದು ಈ ಕೆಳಗಿನ ಯಾವ ಭಾರತದ ರಾಜ್ಯ ಹೆಸರು ಪಡೆದಿದೆ? ಪೋಲೋ ಆಟದ ಜನ್ಮ ಸ್ಥಳವೆಂದು ಈ ಕೆಳಗಿನ ಯಾವ ಭಾರತ ರಾಜ್ಯ ಹೆಸರು ಪಡೆದಿದೆ? ಸರಿಯಾಗಿರುವಂತ ಉತ್ತರ ಮಣಿಪುರ್ ರಾಜ್ಯ. ರೈಟ್ ಆನ್ಸರ್ ನೋಡಿ. ಮಣಿಪುರ್ ರಾಜ್ಯ ಸರಿಯಾಗಿರುವಂತ ಉತ್ತರ. ನೋಡಿ, ಇಂಪಾಲ್ ಪೋಲೋ ಆಟದ ಜನ್ಮ ಸ್ಥಳವೆಂದು ಹೆಸರು ಪಡೆದಿರುವ ಮಣಿಪುರದ ಇಂಪಾಲ್ ಪೂರ್ವ ಜಿಲ್ಲೆಯ ಮಾರ್ಜಿನ್ ಪೋಲೋ ಕಾಂಪ್ಲೆಕ್ಸ್ ನಲ್ಲಿ ಪೋಲೋ ಆಟಗಾರನೊಬ್ಬ ಕುದುರೆ ಸವಾರಿ ಮಾಡುತ್ತಿರುವ 120 ಅಡಿ ಎತ್ತರದ ಪ್ರತಿಮೆಯನ್ನ ಕೇಂದ್ರ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರು ಶುಕ್ರವಾರ ಅನಾವರಣಗೊಳಿಸಿದರು. ಹಾಗಾದ್ರೆ ಪೋಲೋ ಆಟವನ್ನು ಆಡುವಂತ ಸಮಯದಲ್ಲಿ, ಪೋಲೋ ಆಟ ಅಂದ್ರೆ ಏನು? ಕುದುರೆ ಮೇಲೆ ಕುತ್ಕೊಂಡು ಏನ್ ಮಾಡೋದಂದ್ರೆ ಆ ಒಂದು ಚೆಂಡನ್ನು ಹೊಡೆಯುವಂತ ಒಂದು ಸಿಸ್ಟಮ್ ಅದು. ಎಸ್, ಕುತುಬುದ್ದೀನ್ ಐಬಕ್ ನೋಡಿ. ಪೋಲೋ ಆಟವನ್ನು ಆಡುವಂತ ಸಮಯದಲ್ಲಿ ಮರಣಪ್ಪಿದಂತ ಒಬ್ಬ ವ್ಯಕ್ತಿ ಯಾರಂದ್ರೆ ಕುತುಬುದ್ದೀನ್ ಐಬಕ್ ಅನ್ನುವಂತ ವ್ಯಕ್ತಿ ಮರಣಾಪ್ತಾನೆ. ಏನು ಅದೇ ಪೋಲೋ ಆಟವನ್ನು ಏನಂತ ಕರೀತಾರಂದ್ರೆ ಚೌಗನ್ ಆಟ ಅಂತ ಕರೀತಾರೆ. ಚೌಗನ್ ಅಂದ್ರು ಒಂದೇ ಪೋಲೋ. ಕನ್ನಡ ಭಾಷೆಗೆ 2008ರಲ್ಲಿಯೇ ಶಾಸ್ತ್ರೀಯ ಸ್ಥಾನಮಾನವನ್ನು ಸಿಕ್ಕಿದೆ. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಾಕ್ಟರ್ ದೊಡ್ಡರಂಗೇಗೌಡರ ಅಧ್ಯಕ್ಷತೆಯ ಹಾವೇರಿಯಲ್ಲಿ ಜರುಗಿತು. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ಜರುಗಿದೆ. ಯಾವ ಹೇಳಿಕೆ ಸರಿಯಾಗಿದೆ? ಇನ್ನೊಂದ್ಸರಿ ನೋಡಿ. 2008ರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದೆ. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಾಕ್ಟರ್ ದೊಡ್ಡರಂಗೇಗೌಡರ ಅಧ್ಯಕ್ಷತೆಯಲ್ಲಿ ಹಾವೇರಿಯಲ್ಲಿ ಜರುಗಿತ್ತು. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ಜರುಗಲಿದೆ. ಯಾವ ಹೇಳಿಕೆ ಸರಿಯಾಗಿದೆ?
ಕನ್ನಡ ಮನಸ್ಸುಗಳಿಗೆ ಸಾವಿರದ ಶರಣು. ಹಾವೇರಿಯಲ್ಲಿ ಕಳೆದ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ನುಡಿಯೊಂದಿಗೆ ಆರಂಭವಾಯಿತೆಂಬುದಂದ್ರೆ ಶರಣೆಂಬೆ ಅರಿವಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಸಾಹಿತ್ಯ ಸರಸ್ವತಿಗೆ, ಶರಣೆಂಬ ಸಾಹಿತ್ಯ ಸರಸ್ವತಿಗೆ, ಶರಣೆಂಬ ನಿಮ್ಮೆಲ್ಲರಿಗೆ ಅನ್ನುವಂತ ಹಾಡಿನ ಮೂಲಕ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂತ ಡಾಕ್ಟರ್ ದೊಡ್ಡರಂಗೇಗೌಡರ ಹಾವೇರಿ ಸಮ್ಮೇಳನದಲ್ಲಿ ಯಶಸ್ವಿಗೊಳಿಸಿದರು. ಎಲ್ಲ ಕನ್ನಡ ಮನಸ್ಸುಗಳಿಗೆ ಶುಭ ಕೋರಿದರು. ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಹಾವೇರಿಯ ಜನರ ಪ್ರೀತಿ ನನ್ನನ್ನ ಮೂಕ ವಿಸ್ಮಿತಗೊಳಿಸಿತು. ಸಮ್ಮೇಳನದ ಅರ್ಥಪೂರ್ಣವಾಗಿ ನಡೆದಿದೆ. ಎಲ್ಲ ಕನ್ನಡಿಗರ ಸಹಕಾರದಿಂದ ಸಮ್ಮೇಳನ ಯಶಸ್ವಿಯಾಗಿದೆ. 5 ಲಕ್ಷ ಜನರು ಪಾಲ್ಗೊಂಡು ಸಮ್ಮೇಳನಕ್ಕೆ ಮೆರುಗು ತಂದಿದ್ದಾರೆ. ಇದೇ ರೀತಿ ಮುಂದಿನ ವರ್ಷ ಮಂಡ್ಯದಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನಕ್ಕೆ ಯಶಸ್ವಿ ಮಾಡೋಣ ಅನ್ನುವಂತ ಮಾತನ್ನ ಇಲ್ಲಿ ಹೇಳಲಾಯಿತು. ಹಾಗಾದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆದದ್ದು 1916. ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಬೇಕಾದ್ರೆ ಅದಕ್ಕೆ ಅತಿ ಹೆಚ್ಚು ಶಕ್ತಿ ನೀಡಿದವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಯಾಕಂದ್ರೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ನಂತರ ಕನ್ನಡ ಭಾಷೆಗೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ನೀಡಬೇಕು, ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು, ಪ್ರತಿಯೊಂದು ಮನೆಗಳಲ್ಲಿ ಕನ್ನಡವನ್ನು ಮಾತನಾಡಬೇಕು ಅನ್ನುವಂತ ಉದ್ದೇಶಕ್ಕಾಗಿ ಈ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಜರುಗ್ತವೆ. ಹಾಗಾದ್ರೆ ನಮ್ಮ ಮುಂದಿನ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಜರಗಲಿದೆ ಅಂತಂದ್ರ ಮಂಡ್ಯ ಜಿಲ್ಲೆಯಲ್ಲಿ ಜರಗಲಿದೆ. ಆಲ್ರೆಡಿ ನಾವು ಎಷ್ಟನೇ ಸಾಹಿತ್ಯ ಸಮ್ಮೇಳನವನ್ನ ಯಶಸ್ವಿಗೊಳಿಸಿದ್ದೇವೆ ಅಂತಂದ್ರೆ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಯಶಸ್ವಿಗೊಳಿಸಿದ್ದೇವೆ. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿ ಜಿಲ್ಲೆಯಲ್ಲಿ ಜರುಗಿತು. ಅದರ ಅಧ್ಯಕ್ಷರಾಗಿ ದೊಡ್ಡರಂಗೇಗೌಡರ ಅಧ್ಯಕ್ಷತೆಯಲ್ಲಿ. ಯಾಕಂದ್ರೆ ನಾಳೆ ಇವು ಎಕ್ಸಾಮ್ ಕೇಳುವಂತ ಸಾಧ್ಯತೆ ಇದೆ. ಯಾರ್ಯಾರು BEd D.Ed ಮುಗಿಸಿರಲ್ಲ, ನಿಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶ. ಈ ವರ್ಷ ಮುಂದಿನ ವರ್ಷದೊಳಗಾಗಿ 59,000 ಪೋಸ್ಟ್ ಕಾಲ್ಫರ್ಮ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಇವತ್ತಿನ ಪೇಪರ್ದಲ್ಲಿ ನೀವು ಓದಿದ್ದೇವೆ. 1-2 ಪೋಸ್ಟ್. $58,000 ಶಿಕ್ಷಕರ ಭರ್ತಿಗೆ ಕ್ರಮ ನೋಡಿ. ಪ್ರಾಥಮಿಕ ಶಾಲೆಯಲ್ಲಿರುವ 58,000 ಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ನೋಡಿ. ಚಂದ್ರಗಿರಿ ತೀರದಲ್ಲಿ ಎಂಬ ಪ್ರಸಿದ್ಧವಾದ ಕಾದಂಬರಿಯನ್ನು ಬರೆದವರು ಯಾರು? ಇಂಪಾರ್ಟೆಂಟ್ ಕ್ವಶನ್. ಚಂದ್ರಗಿರಿ ತೀರದಲ್ಲಿ ಎಂಬ ಪ್ರಸಿದ್ಧ ಕಾದಂಬರಿಯನ್ನು ರಚನೆ ಮಾಡಿದವರು ಗೀತಾ ನಾಗಭೂಷಣ, ಸಾರಾ ಅಬೂಬಕರ್, ವೀಣಾ ಶಾಂತೇಶ್ವರಿ, ಚಂಪಾ. ಚಂದ್ರಗಿರಿ ತೀರದಲ್ಲಿ ಎಂಬ ಪ್ರಸಿದ್ಧವಾದ ಕಾದಂಬರಿಯನ್ನು ಬರೆದವರು ಯಾರು? ಚಂದ್ರಗಿರಿ ತೀರದಲ್ಲಿ ಎಂಬ ಪ್ರಸಿದ್ಧವಾದ ಕಾದಂಬರಿಯನ್ನು ಬರೆದವರು ಸಾರಾ ಅಬೂಬಕರ್ ನೋಡಿ. ಬಹಳ ಪ್ರಸಿದ್ಧವಾಗಿರುವಂತ ಲೇಖಕಿಯವರು ಸಾರಾ ಅಬೂಬಕರ್ ಅವರು. ಇವರು ನಾವು ಸೆಕೆಂಡ್ PUC ಇದ್ದಾಗ ಒಂದು ಚಾಪ್ಟರ್ ಬರೆದಿದ್ರು, ನಿಯಮಗಳ ನಡುವೆ ಅಂತ. ನಿಯಮಗಳ ನಡುವೆ ಮುಸ್ಲಿಂ ಕುಟುಂಬದಲ್ಲಿ ಆಗುವಂತ ತಲಾಕ್ ಪದ್ಧತಿ ವಿರುದ್ಧ ಧ್ವನಿ ಎತ್ತಿದಂತ ಅದ್ಭುತವಾಗಿರುವಂತ ಚಾಪ್ಟರ್ ಅದು. ಯಾರಾದ್ರೂ ನೀವು ಸೆಕೆಂಡ್ PUC ಈ ಚಾಪ್ಟರ್ ಓದಿದವ್ರು ಇರ್ತೀರಿ. ನಿಯಮಗಳ ನಡುವೆ ಅಂತ ಹೇಳಿ ಬಹಳ ಒಂದು ವಿಶೇಷವಾಗಿರುವಂತ ಚಾಪ್ಟರ್ ಅದು. ಹೌದು, ಚಪ್ಪಲಿಗಳು ಅನ್ನುವಂತ ಒಂದು ಕಾದಂಬರಿಯಿಂದ ಆ ಒಂದು ಪಾಯಿಂಟ್ ಅನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೋಡಿ, ನಿಯಮಗಳ ನಡುವೆ ಚಂದ್ರಗಿರಿ ತೀರದ ಸ್ತ್ರೀ ಸ್ವತಂತ್ರವಾದಿ ಸಾರಾ ಅಬೂಬಕರ್. ಚಂದ್ರಗಿರಿ ತೀರದಲ್ಲಿ ಕಾದಂಬರಿ ಲಂಕೇಶ್ ಪತ್ರಿಕೆಯಲ್ಲಿ 1984ರಲ್ಲಿ ಧಾರಾವಾಹಿಯಾಗಿ ಬಂದಾಗ ಸಾರಾ ಅಬೂಬಕರ್ ಎಂಬ ಹೆಣ್ಣು ಮಗಳು ಹೆಸರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಪೂರ್ವವಾಗಿ ಕಾಣಿಸಿತು. ಮಹಿಳಾ ಕಾದಂಬರಿಗಳ ಹಲುಸಾದ ಬೆಳೆಯ ಈ ದಿನಗಳಲ್ಲಿ ಒಂದು ವೈಚಾರಿಕವಾದ ಸಾಮಾಜಿಕ ಕೃತಿಯಾಗಿ ಅದರ ಒಟ್ಟು
ಓದು ಕೊಟ್ಟ ಖುಷಿ ಅಸ್ಮರಣೀಯ. ಅದುವರೆಗೆ ಮುಸ್ಲಿಂ ಜನಾಂಗದ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಹಂಬಲಕ್ಕೆ ಅದಾಗಲೇ ಫಕೀರ್ ಮೊಹಮ್ಮದ್ ಕಟ್ಟಾಡಿ, ಬೊಳವಾರು ಮೊಹಮ್ಮದ್ ಕುಂಜಿ ಅವರ ಕಥೆಗಳು ಒಂದಿಷ್ಟು ಉತ್ತರವನ್ನು ನೀಡಿದ್ದಾದರೂ ಮುಸ್ಲಿಂ ಜನಾಂಗದ ಕುರಿತು ಹೊಸ ತಿಳುವಳಿಕೆಯನ್ನ ಹೆಚ್ಚು ಆಕರ್ಷಕವಾಗಿದ್ದು ಈ ಒಂದು ಕಾದಂಬರಿಯ ಮೂಲಕ. ಅಂದ್ರೆ ಮುಸ್ಲಿಂ ಸಮಾಜದಲ್ಲಿರುವಂತಹ ಪದ್ಧತಿಗಳ ಬಗ್ಗೆ ಅಥವಾ ಮಹಿಳೆಯರ ಸ್ಥಾನಮಾನಗಳ ಬಗ್ಗೆ, ಇಸ್ಲಾಂ ಧರ್ಮದಲ್ಲಿರುವಂತಹ ಕೆಲವೊಂದು ಮೂಢನಂಬಿಕೆಗಳ ವಿರುದ್ಧ ಈ ಒಂದು ಚಂದ್ರಗಿರಿ ತೀರ ಎಂಬ ಕಾದಂಬರಿಯಲ್ಲಿ ಸಾರಾ ಅಬೂಬಕರ್ ಅವರು ವ್ಯಕ್ತಪಡಿಸ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತ ಕಾದಂಬರಿ. ನೆಕ್ಸ್ಟ್ ಕ್ವಶನ್. ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಹುಲಿ ಸಂರಕ್ಷಿತ ಪ್ರದೇಶಗಳು ಮತ್ತು ಅವು ಇರುವ ಜಿಲ್ಲೆಗಳು. ಬಂಡೀಪುರ ಹುಲಿ ಸಂರಕ್ಷಣಾ ತಾಣ ಚಾಮರಾಜನಗರ, ಬಿಳಿಗಿರಿ ರಂಗನಾಥ ಸ್ವಾಮಿ ಚಾಮರಾಜನಗರ, ಭದ್ರಾ ಚಿಕ್ಕಮಗಳೂರು, ಕಾಳಿ ಉತ್ತರ ಕನ್ನಡ. 1, 2 ಸರಿಯಾಗಿದೆ, 2, 3, 4 ಸರಿಯಾಗಿದೆ, 1, 2, 3, 4 ಸರಿಯಾಗಿದೆ, 2 ಮತ್ತು 3 ಮಾತ್ರ ಸರಿಯಾಗಿದೆ. ಇಲ್ಲಿ ಹುಲಿ ಸಂರಕ್ಷಣಾ ತಾಣಗಳು ಒಂದು ಕಡೆ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅವು ಇರುವಂತ ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ. ಕರೆಕ್ಟ್ ಆನ್ಸರ್ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ 5 ಹುಲಿ ಸಂರಕ್ಷಣಾ ತಾಣಗಳದಾವ. 5 ಹುಲಿ ಸಂರಕ್ಷಣಾ ತಾಣಗಳದಾವ. ಸರಿಯಾದಂತ ಉತ್ತರ ಬಂಡೀಪುರ ಚಾಮರಾಜನಗರದಲ್ಲಿ, ಬಿಳಿಗಿರಿ ರಂಗನಾಥ ಚಾಮರಾಜನಗರ, ಭದ್ರಾ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದ ಮಧ್ಯದಲ್ಲಿ, ಕಾಳಿ ಉತ್ತರ ಕನ್ನಡ. 1, 2, 3, 4 ಸರಿಯಾಗಿದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಹುಲಿ ಸಂರಕ್ಷಿತ ತಾಣಗಳು ನೋಡಿ. ರಾಜ್ಯದ 5 ಹುಲಿ ಯೋಜನೆಗಳು ಕಾಡಂಚಿನ ಗ್ರಾಮಗಳ ನಿವಾಸಿಗಳು ವನ್ಯಪ್ರಾಣಿಗಳ ಹಾವಳಿ, ಮೂಲ ಸೌಕರ್ಯಗಳ ಕೊರತೆ, ಸರ್ಕಾರಿ ಸವಲತ್ತುಗಳನ್ನು ಸೂಕ್ತವಾಗಿ ಸಿಗದೆ ಸಂಕಷ್ಟಮಯವಾದ ಬದುಕನ್ನು ಸಾಗಿಸುತ್ತಿದ್ದಾರೆ. ಕಾಡಂಚಿನ ಗ್ರಾಮಗಳ ಅಭಿವೃದ್ಧಿಯ ಹೊಣೆ ಹೊತ್ತಿರುವ ಹಲವು ಇಲಾಖೆಗಳು ಈ ಗ್ರಾಮಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಿವೆ. ನಗರ, ಪಟ್ಟಣ, ಹೋಬಳಿ ಕೇಂದ್ರಗಳಿಗೆ ಹತ್ತಿರವಿರುವ ಗ್ರಾಮಗಳಿಗೆ ಹೋಲಿಸಿದರೆ ಅರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಹಳ್ಳಿಗಳಿಗೆ ಮೂಲ ಸೌಕರ್ಯ ಸೇರಿದಂತೆ ಸರ್ಕಾರಿ ಸವಲತ್ತುಗಳು ತಲುಪುವುದು ನಿಧಾನ. ಹೀಗಾಗಿ ಅವು ಪ್ರಗತಿ ನಡೆಯಲ್ಲಿ ಹಿಂದಿವೆ. ರಾಜ್ಯದಲ್ಲಿ ಬಂಡೀಪುರ, ನಾಗರಹೊಳೆ, ಬಿಳಿಗಿರಿ ರಂಗನ ಸ್ವಾಮಿ, ಇದಕ್ಕೆ BRT ಅಂತ ಕರೀತಾರೆ, ಬಿಳಿಗಿರಿ ರಂಗನ ಟೆಂಪಲ್ ಅಂತ ಕರೀತಾರೆ, ಕಾಳಿ, ಭದ್ರಾ ಸೇರಿ 5 ಹುಲಿ ಸಂರಕ್ಷಣಾ ಪ್ರದೇಶಗಳನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಭಾರತ ದೇಶದ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಯಾವುದು ಇಡೀ ದೇಶದಲ್ಲಿ? ಎಸ್, ಅಶೋಕ್ ಕರೆಕ್ಟ್ ಆನ್ಸರ್. ನಾಗಾರ್ಜುನ ನೋಡಿ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವಂತ ನಾಗಾರ್ಜುನ ಇದೆಯಲ್ಲ, ಇದು ಭಾರತ ದೇಶದ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ. ಹಾಗಾದ್ರೆ ಭಾರತ ದೇಶದ ಮೊದಲ ಹುಲಿ ಸಂರಕ್ಷಣಾ ತಾಣ ಯಾವುದು? ಎಸ್, ವೀರೇಶ್ ಕರೆಕ್ಟ್ ಆನ್ಸರ್. ಜಿಮ್ ಕಾರ್ಬೆಟ್ ನೋಡಿ, ಇಡೀ ಭಾರತ ದೇಶದ ಮೊಟ್ಟ ಮೊದಲ ಹುಲಿ ಸಂರಕ್ಷಣಾ ತಾಣ ಯಾವ್ದಂದ್ರ ಜಿಮ್ ಕಾರ್ಬೆಟ್. ಜಿಮ್ ಕಾರ್ಬೆಟ್ ಹುಲಿ ಸಂರಕ್ಷಣಾ ತಾಣ ಯಾವ ರಾಜ್ಯದಲ್ಲಿ ಇದೆ ಅಂತಂದ್ರ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ. ಉತ್ತರಾಖಂಡದಲ್ಲಿ. ಹುಲಿ ಯೋಜನೆ ಜಾರಿಗೆ ಬಂದ ವರ್ಷ ಯಾವ ವರ್ಷ ಹುಲಿ ಯೋಜನೆ ಜಾರಿಗೆ ಬಂದಿದೆ? 1973 ನೋಡಿ, 1973. ನೆಕ್ಸ್ಟ್, ಈ ಕೆಳಗಿನ ಯಾವ ಹೇಳಿಕೆ ಸರಿ ಇದೆ? ಭಾರತದಲ್ಲಿ 40 ಯುನೆಸ್ಕೋ ಪಾರಂಪರಿಕ ತಾಣಗಳಿವೆ. ಭಾರತವು 32 ಸಾಂಸ್ಕೃತಿಕ ತಾಣಗಳನ್ನು ಹೊಂದಿದೆ. ಸ್ಮಾರಕಗಳ ಸಂಖ್ಯೆಯಲ್ಲಿ ಜಗತ್ತಿನಲ್ಲಿಯೇ ಭಾರತ 6ನೇ ಸ್ಥಾನದಲ್ಲಿದೆ. ಎಲ್ಲವೂ ಸರಿಯಾಗಿದೆ. ಡಿ ರೈಟ್ ಆನ್ಸರ್. ಎಲ್ಲವೂ ಸರಿಯಾಗಿದೆ ನೋಡಿ, ಎಲ್ಲವೂ ಸರಿಯಾಗಿದೆ. ಪ್ರಸ್ತುತ ಭಾರತದಲ್ಲಿ 40 ಯುನೆಸ್ಕೋ ಪಾರಂಪರಿಕ ತಾಣಗಳನ್ನು ನೋಡ್ತೀವಿ, 32 ಸಾಂಸ್ಕೃತಿಕ ತಾಣಗಳನ್ನು ಹೊಂದಿವೆ. ಸ್ಮಾರಕಗಳ ಸಂಖ್ಯೆಯಲ್ಲಿ ಜಗತ್ತಿನಲ್ಲಿ 6ನೇ ಸ್ಥಾನದಲ್ಲಿದೆ. ಮೇಲಿನ ಎಲ್ಲವೂ ಸರಿಯಾಗಿರುವಂತದ್ದು. ನೋಡಿ, ಭಾರತದಲ್ಲಿ 40 ಯುನೆಸ್ಕೋ ಪಾರಂಪರಿಕ ತಾಣಗಳಿವೆ. ಅವುಗಳ ಪೈಕಿ 32 ಸಾಂಸ್ಕೃತಿಕ ತಾಣಗಳಾಗಿದ್ದಾವೆ. ಸ್ಮಾರಕಗಳ ಸಂಖ್ಯೆಯಲ್ಲಿ ಭಾರತ ಜಗತ್ತಿನಲ್ಲಿ 6ನೇ ಸ್ಥಾನದಲ್ಲಿದೆ. ವಿವಿಧ ರಾಜವಂಶಗಳ
ಧರ್ಮ ಪರಂಪರೆ ಪದ್ಧತಿ ಸಂಬಂಧಿಸಿದ ಸ್ಮಾರಕಗಳು ಭಾರತದಲ್ಲಿದಾವೆ. ಹಾಗಾದ್ರೆ ಕೊನೆಯ ತಾಣ ಯಾವುದೊಂದು ಕ್ವಶನ್ ಕೇಳಿದ್ದಾನೆ. ಕೊನೆಯ ತಾಣ ಯಾವುದಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಕೊನೆಯ ತಾಣ ಯಾವುದಂದ್ರ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತ ತಾಣ. ಭಾರತದಲ್ಲಿ 40 ಯುನೆಸ್ಕೋ ತಾಣಗಳು. ಭಾರತ ಕೊನೆಯ ತಾಣ 40ನೇ ತಾಣ ಯಾವ್ದಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂತ ಧೋಲವೀರ ಎಂಬ ಸ್ಥಳ ನೋಡಿ, ಧೋಲವೀರ. ಹಾಗಾದ್ರೆ ಕರ್ನಾಟಕ ರಾಜ್ಯದಿಂದ ಎಷ್ಟು ಸ್ಥಳಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಯಾವ? ಎಸ್, ವೆರಿ ಗುಡ್. ಕರ್ನಾಟಕ ರಾಜ್ಯದಿಂದ ಟೋಟಲ್ 3 ಸೇರ್ಪಡೆಗ ನೋಡಿ. ಕರ್ನಾಟಕ ರಾಜ್ಯದಿಂದ 3 ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿದ್ದಾವೆ ನಮ್ಮ ರಾಜ್ಯದಿಂದ. ಆ 3ರಲ್ಲಿ 2 ಐತಿಹಾಸಿಕವಾಗಿ ಸೇರ್ಪಡೆಗೊಂಡಿದ್ದಾವೆ, 1 ನಿಸರ್ಗದತ್ತವಾಗಿ ಸೇರ್ಪಡೆಗೊಂಡಿದೆ. ಐತಿಹಾಸಿಕವಾಗಿ ಯಾವುದಂದ್ರ 1 ಹಂಪಿ, 2 ಪಟ್ಟದಕಲ್ಲು, 3 ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟ ಹಂಪಿ 1986, ಪಟ್ಟದಕಲ್ಲು 1987, ಪಶ್ಚಿಮ ಘಟ್ಟ 2012. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು? ಎಕ್ಸಲೆಂಟ್, ಬಸ್ಸು ಕರೆಕ್ಟ್. 6 ರಾಷ್ಟ್ರೀಯ ಉದ್ಯಾನವನಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ. 32 ಸಾಂಸ್ಕೃತಿಕ ತಾಣಗಳು, ಇನ್ನು 6 ರಾಷ್ಟ್ರೀಯ ಉದ್ಯಾನವನಗಳು, 1 ಪಶ್ಚಿಮ ಘಟ್ಟ, 1 ಮಿಶ್ರವಾಗಿರುವಂತ ಸ್ಥಳ. ಟೋಟಲ್ ಬಂದ್ಬಿಟ್ಟು 40 ಸ್ಥಳಗಳು ನೋಡಿ. ಮಿಶ್ರ ಸ್ಥಳ ಯಾವುದು? ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬಂದಂತ ಕಾಂಚನಜುಂಗ. ಎಸ್, ಹೌದು. ಭಾರತ ದೇಶದಿಂದ 75 ರಾಮ್ಸಾರ್ ತಾಣಗಳು ಸೆಲೆಕ್ಟ್ ಆಗ್ಯಾವ. ಕರ್ನಾಟಕ ರಾಜ್ಯದಿಂದ ರಾಮ್ಸಾರ್ ತಾಣಗಳ ಸಂಖ್ಯೆ ಕೇವಲ ಒಂದೇ ಒಂದು. ಅದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವ ರಂಗನತಿಟ್ಟು ಅಂತ ಹೇಳಿ ಗುರುತಿಸ್ತೀವಿ. ರಂಗನತಿಟ್ಟು. ನೆಕ್ಸ್ಟ್, ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳು ಜಗತ್ತಿನ ಅತ್ಯಂತ ಉದ್ದವಾದ ನದಿ ವಿಹಾರದ ಡೋಣಿ MV ಗಂಗಾ ವಿಲಾಸಿಗೆ ಚಾಲನೆ ನೀಡಿದ್ದು ಈ ಕೆಳಗಿನ ಯಾವ ರಾಜ್ಯಗಳನ್ನು ಸಂಪರ್ಕಿಸುತ್ತದೆ? ಅದು ಉತ್ತರ ಪ್ರದೇಶ, ಅಸ್ಸಾಂ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಅಸ್ಸಾಂ, ಮಣಿಪುರ್, ಬಿಹಾರ್, ಸಿಕ್ಕಿಂ. ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳು, ಇದು ಜನವರಿ 2023 ತಿಂಗಳದ ಪ್ರಚಲಿತ ಘಟನೆಗಳ ಬಗ್ಗೆ ಹೇಳ್ತಾ ಇದ್ದೆ ನಾನು. ಈ ಒಂದು ಪಾಠದ ಟೈಟಲ್ ಏನಿದೆ ಅಂತಂದ್ರ ಪ್ರಚಲಿತ ಜ್ಞಾನ ಸಂಜೀವಿನಿ ತರಗತಿ ಭಾಗ 1 ಅಂತಿದೆ. ಕರೆಕ್ಟ್ ಇದೆಯಾ ಹೆಡ್ಲೈನ್? ಪ್ರಚಲಿತ ಜ್ಞಾನ ಸಂಜೀವಿನಿ ತರಗತಿ ಭಾಗ 1 2023. ಯಾರವ ಸಂಜೀವಿನಿ ತರಬೇಡ್ರಿ ನಾವು. ಆ ಸಂಜೀವಿನಿ ಇರಿದೆ, ಅದು ಸಂಜೀವಿನಿ ತರಬೇಡ ಅಂದ್ರೆ ಹಂಗಲ್ಲೇ ಕೊಡಿ. ಅದು ಇರಿದೆ, ಅದು ನಮ್ ಜೊತೆ ಯಾವಾಗಲ್ಲ ಅದು. ಸಂಜೀವಿನಿ ಯಾರಂತ ನಿಮ್ಮ ಮಾಯಿ ಹೆಸರದು ಸಂಜೀವಿನಿ. ನೋಡಿ, ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಗಳು ಜಗತ್ತಿನ ಅತ್ಯಂತ ಉದ್ದದ ನದಿ ವಿಹಾರ ಡೋಣಿ MV ಗಂಗಾ ವಿಲಾಸಿಗೆ ಚಾಲನೆ ನೀಡಿದ್ದು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಪರ್ಕಿಸುತ್ತದೆ ಅಂದ್ರೆ ಉತ್ತರ ಪ್ರದೇಶ ಮತ್ತು ಅಸ್ಸಾಂ ರಾಜ್ಯಗಳನ್ನು ಸಂಪರ್ಕಿಸುತ್ತದೆ. ನೋಡಿ, ಅತಿ ಉದ್ದದ ನದಿ ವಿಹಾರಕ್ಕೆ 13ರಂದು ಚಾಲನೆ. ಜಗತ್ತಿನ ಅತ್ಯಂತ ಉದ್ದವಾದ ನದಿ ವಿಹಾರ ಡೋಣಿ MV ಗಂಗಾ ವಿಲಾಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 13ರಂದು ಅಂದ್ರೆ ಜನವರಿ 13ರಂದು ಚಾಲನೆ ನೀಡಲಿದ್ದಾರೆ. ಭಾರತದ ನದಿ ಪ್ರವಾಸೋದ್ಯಮದ ಸಾಧ್ಯತೆಗಳು ಇದು.
ಉತ್ತರ ಪ್ರದೇಶದ ವಾರಣಾಸಿಯಿಂದ ಆರಂಭಗೊಳ್ಳುವ ಯಾತ್ರೆಗೆ 51 ದಿನಗಳ ಬಳಿಕ ಪೂರ್ವ ಅಸ್ಸಾಮಿನ ದಿಬ್ರೂಗಢ್ಗೆ ತಲುಪಲಿದೆ ಅಂತ. 51 ದಿನಗಳ ಕಾಲ ಇದು ವಿಹಾರ. ಇದು ಒಂದು PC ಎಕ್ಸಾಮ್ ಕ್ಲಿಯರ್ ಮಾಡಬಹುದು ಒಳಗೆ ಕುತ್ಕೊಂಡು. ಉತ್ತರ ಪ್ರದೇಶದ ವಾರಣಾಸಿಯಿಂದ ಆರಂಭಗೊಳ್ಳುವ ಯಾತ್ರೆಗೆ 51 ದಿನಗಳ ಬಳಿಕ ಪೂರ್ವ ಅಸ್ಸಾಮಿನ ದಿಬ್ರೂಗಢ್ ತಲುಪಲಿದೆ. ಹಾದಿ ಉದ್ದಕ್ಕೂ 50 ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಲು ಅವಕಾಶ ಇದೆ. ಇದು ಬಹಳ ಇಂಪಾರ್ಟೆಂಟ್. ಮಧ್ಯದಲ್ಲಿ 50 ಸ್ಥಳಗಳಿಗೆ ನಿಲ್ಲಿಸೋದು, ಆ ಪ್ರದೇಶಗಳಿಗೆ ಭೇಟಿ ಕೊಡೋದು. 50 ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಲು ಅವಕಾಶ ಇದೆ. ಪಾರಂಪರಿಕ ತಾಣಗಳು, ರಾಷ್ಟ್ರೀಯ ಉದ್ಯಾನವನಗಳು, ಘಾಟ್ಗಳು ಇವುಗಳಲ್ಲಿ ಸೇರಿವೆ. ಬಿಹಾರದ ಪಾಟ್ನಾ, ಜಾರ್ಖಂಡದ ಶಿವಗಂಜೆ, ಪಶ್ಚಿಮ ಬಂಗಾಳದ ಕಲ್ಕತ್ತಾ, ಬಾಂಗ್ಲಾದೇಶದ ಢಾಕಾ, ಅಸ್ಸಾಮಿನ ಗುವಾಹಟಿ ಅಂತ ನಗರಗಳು ಈ ವಿಹಾರದ ಹಾದಿಯಲ್ಲಿವೆ. ಭಾರತ ಬಾಂಗ್ಲಾದೇಶಗಳ ನದಿ ಮಾರ್ಗದಲ್ಲಿ ಈ ನೌಕೆ ಸಾಗಲಿದೆ. MV ಗಂಗಾ ಮೊದಲ ಯಾತ್ರೆಯಲ್ಲಿ ಸ್ವಿಟ್ಜರ್ಲ್ಯಾಂಡಿನ 23 ಪ್ರವಾಸಿಗರು ಭಾಗವಹಿಸಲಿದ್ದಾರೆ. ಎಷ್ಟು ಉತ್ಸಾಹ ಇದೆ ನೋಡಿ ಸ್ವಿಟ್ಜರ್ಲ್ಯಾಂಡದ ಪ್ರವಾಸಿಗರಿಗೆ. ಅವರೇ 23 ಜನ ಫಸ್ಟ್ ಅವರೇ ಕುತ್ಕೊಂಡು ತಿಗಾಡ್ತಾರತ್ತೆ. ಅವರೇ ಕುಂತ್ಕೊಂಡು ಹೋಗ್ಲಿ. 23 ಪ್ರವಾಸಿಗರು ಭಾಗಿಯಾಗಲಿದ್ದಾರೆ. ವಿಶ್ವ ಪ್ರಸಿದ್ಧ ಅಸ್ಸಾಮಿನ ಚಹಾದ ಕೇಂದ್ರವಾಗಿರುವ ದಿಬ್ರೂಗಢ್ಗೆ ಯಾತ್ರೆಗೆ ಮೇ 1ರಂದು ಪೂರ್ಣಗೊಳ್ಳಲಿದೆ ಅಂತ ಹೇಳಿ ಹಾಕಿದ್ದಾರೆ. ಯಾವ ನದಿಯಲ್ಲಿ ಇದೆ ಅಂದ್ರೆ ಇದು ಗಂಗಾ ನದಿಯಲ್ಲಿ. ನಿಮ್ಯಾರು ಕರ್ಕೊಂಡು ಹೋಗ್ತಾರಲಿ ಲೋಕೇಶ? ಏನು ಒಂದು ಕೊಡವಲ್ಲ ಬಿಡವಲ್ಲ. ನಾನು ಬರ್ಲತ್ ನೋಡಿ. ನಿನ್ ಯಾರು ಹೋಯ್ತಾರಲ್ಲಿ? ಇಲ್ಲೇ ಮಿಕ್ಕಿ ಹೋಗಿದೀನಿ ಈ ನಾಲಿ ಹೋಗೋದಂತ. ನಾನು ಹೋಗಲ್ಲ. ನಾ ಯಾಕೆ ಹೋಗ್ಲಿ? ನೋಡಿ, 2023ರಲ್ಲಿ 17ನೇ ಪ್ರವಾಸಿ ಭಾರತೀಯ ದಿವಸವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? 2023ನೇ 17ನೇ ಪ್ರವಾಸಿ ಭಾರತೀಯ ದಿವಸವನ್ನ ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ವಾರಣಾಸಿಯಲ್ಲಿ, ಜೈಪುರದಲ್ಲಿ, ಮಹಾರಾಷ್ಟ್ರದ ಪುಣೆಯಲ್ಲಿ, ಇಂದೋರದಲ್ಲಿ? ನೋಡಮ್ಮ, ಆನ್ಸರ್ ಮಾಡಿ. ಒಂಚೂರು ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಎರಡ್ 2023ರಲ್ಲಿ 17ನೇ ಪ್ರವಾಸಿ ಭಾರತೀಯ ದಿವಸವನ್ನ ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ಅಂತಂದ್ರೆ ಸರಿಯಾದಂತ ಉತ್ತರ ಇಂದೋರದಲ್ಲಿ. ರೈಟ್ ಆನ್ಸರ್ ಇಂದೋರ ಸರಿಯಾಗಿರುವಂತ ಉತ್ತರ. ಪ್ರವಾಸಿ ಭಾರತೀಯ ವಿದೇಶಿ ನೆಲದಲ್ಲಿ ರಾಷ್ಟ್ರದೂತರು ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ನಿಮ್ಮ ಪಾತ್ರ ಬಹಳ ವೈವಿಧ್ಯಮಯವಾದದ್ದು. ಸೋಮವಾರ ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ ಪ್ರವಾಸಿ ಭಾರತೀಯ ದಿವಸದ 17ನೇ ಸಮ್ಮೇಳನವನ್ನು ಉದ್ಘಾಟಿಸಿದರು. ನೀವು ಯೋಗ, ಆಯುರ್ವೇದ, ಗುಡಿ ಕೈಗಾರಿಕೆ, ಕರಕುಶಲ ವಸ್ತುಗಳು ಹಾಗೂ ಸಿರಿಧಾನ್ಯಗಳಿಗೆ ದೂತರು ಎಂದರು. ಸುರಿನಾಮ್ ಗಣರಾಜ್ಯದ ಅಧ್ಯಕ್ಷ ಚಂದ್ರಿಕಾ ಪ್ರಸಾದ್ ಸಂತ್ ಕೋಹಿ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿದ್ದರು. ಗಯಾನ ಅಧ್ಯಕ್ಷ ಮೊಹಮ್ಮದ್ ಇರ್ಫಾನ್ ಅಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಭಾರತ ಈಗ ಜ್ಞಾನದ ಕೇಂದ್ರವಾಗುವ ಸಾಮರ್ಥ್ಯ ಹೊಂದಿದ್ದಲ್ಲದೆ ನೈಪುಣ್ಯದ ಕೇಂದ್ರವೂ ಆಗಿದೆ ಎಂದು ಬಣ್ಣಿಸಿದರು, ಹೊಗಳಿದರು. ಭಾರತದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡಿದರು. ಯಾರು? ಸುರಿನಾಮು ಗಣರಾಜ್ಯದ ಅಧ್ಯಕ್ಷ ಚಂದ್ರಿಕಾ ಪ್ರಸಾದ್ ಸಂತ್ ಕೋಹಿ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿದ್ದರು. ಗಯಾನದ ಅಧ್ಯಕ್ಷ ಮೊಹಮ್ಮದ್ ಇರ್ಫಾನ್ ಅಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಪ್ರವಾಸಿ ಭಾರತೀಯ ದಿನ ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡ್ತಾರ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಸ್, ಸದ್ದು ಕರೆಕ್ಟ್ ಆನ್ಸರ್, ಸಚಿನ್ ಕರೆಕ್ಟ್ ಆನ್ಸರ್, ಶ್ರೀಕಾಂತ್ ಕರೆಕ್ಟ್ ಆನ್ಸರ್. ಪ್ರತಿ ವರ್ಷ ಯಾವ ದಿನ ಅಂದ್ರ ಜನವರಿ 9. ನೋಡಿ, ಜನವರಿ 9 ಇದೆಯಲ್ಲ, ಇದನ್ನ ಪ್ರವಾಸಿ ಭಾರತೀಯ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಯಾಕೆಂದ್ರೆ ಮಹಾತ್ಮ ಗಾಂಧೀಜಿಯವರು ಭಾರತ ದೇಶಕ್ಕೆ ಬಂದಿರುವಂತ ದಿನ ಅದು. 1915 ಜನವರಿ 9ನೇ ತಾರೀಕು. ಕರೆಕ್ಟ್. 1915 ಜನವರಿ 9ರಂದು ಗಾಂಧೀಜಿಯವರು
ಸುದೀರ್ಘ ಹೋರಾಟ ದಿನಗಳ ಬಳಿಕ ಆಫ್ರಿಕಾ ಖಂಡದಿಂದ ಭಾರತ ದೇಶಕ್ಕೆ ಬಂದಂತ ದಿನ. 22 ವರ್ಷಗಳ ಕಾಲ ಹೋರಾಟ ಮಾಡಿರೋರು ಮಹಾತ್ಮ ಗಾಂಧೀಜಿಯವರು. ಅಲ್ಲಿರುವಂತ ಈ ವರ್ಣಭೇದ ನೀತಿ ವಿರುದ್ಧ ಹೋರಾಟವನ್ನು ಮಾಡಿ, ಆ ವರ್ಣಭೇದ ನೀತಿ ವಿರುದ್ಧ ಹೋರಾಟವನ್ನು ಮಾಡಿ ಸಕ್ಸಸ್ ಆದ ನಂತರ ಭಾರತಕ್ಕೆ ಗಾಂಧೀಜಿಯವರು ಬಂದ್ರು. ಮೊನ್ನೆ ಇತ್ತೀಚೆಗೆ ಯಾವುದೊಂದು ಕ್ಲಾಸ್ ಹೇಳ್ತಾ ಇದ್ದೆ, ಗಾಂಧೀಜಿಯವರು ಅಷ್ಟು ದಿನಗಳ ಕಾಲ ಯಾಕೆ ಆಫ್ರಿಕಾದಲ್ಲಿ ಇದ್ರು, ಅವ್ರು ಯಾಕೆ ಭಾರತಕ್ಕೆ ಬರಲಿಲ್ಲ ಅಂದಾಗ ಒಬ್ಬಂದ ಸರ್ ಅವ್ರ ಕಡೆ ಬಸ್ ಚಾರ್ಜ್ ಇರಲಿಲ್ಲ ಅಂತ. ಆ ತರ ಮಾತಾಡಬಾರದು. ಅವ್ರ ಕಡೆ ಬಸ್ ಚಾರ್ಜ್ ಇತ್ತು, ದುಡ್ಡಿತ್ತು, ಸಾಕಷ್ಟು ಹಣ ಇತ್ತು. ಯಾಕ ಅವರು ಒಬ್ಬ ಪ್ರಸಿದ್ಧವಾಗಿರುವಂತ ವಕೀಲರವರು, ವೆಲ್ ನೋನ್ ಲಾಯರ್. ದಕ್ಷಿಣ ಆಫ್ರಿಕಾದಲ್ಲಿ ದಾದಾ ಅಬ್ದುಲ್ಲಾ ಅವರ ಪರವಾಗಿ ಹೋಗಿ ಹೋರಾಟವನ್ನು ಮಾಡಿದವರು. ಎಂತಿತ್ತದ ಒಳಗ ನೋಡು. ಅದಕ್ಕೆ ಅಲ್ಲಿ ವರ್ಣಭೇದ ನೀತಿ ವಿರುದ್ಧ ಹೋರಾಟವನ್ನು ಮಾಡಿ ಅಲ್ಲಿ ಇಂಡಿಯನ್ ಒಪಿನಿಯನ್ ಅನ್ನುವಂತ ಒಂದು ಪತ್ರಿಕೆಯನ್ನು ಬರೆದರು. ಆಮೇಲೆ ನಟಾಲ್ ಇಂಡಿಯನ್ ಕಾಂಗ್ರೆಸ್ ಅಂತ ಹೇಳಿ ಒಂದು ಸಂಘಟನೆ ಪ್ರಾರಂಭ ಮಾಡಿದ್ರು. ಆಮೇಲೆ ಫಿನಿಕ್ಸ್ ಅನ್ನುವಂತ ಆಶ್ರಮ ಪ್ರಾರಂಭ ಮಾಡ್ತಾರೆ. ಇವೆಲ್ಲವೂ ಕೂಡ ಎಲ್ಲಿ? ದಕ್ಷಿಣ ಆಫ್ರಿಕಾದಲ್ಲಿ. ಯಾರ ಸ್ಪೀಡ್ ಹೇಳ್ರಿ, ನಾ ಇಟ್ಟೆ ಹೇಳ ನೋಡಪ್ಪ, ನಿನ್ ಸಮಾಧಾನ ಇಲ್ಲ, ನಾ ಏನ್ ಮಾಡ್ಲಿ? ಸುಮ್ಮಿಟ್ಟವು ಬರ್ಕೋತಾವು, ಅದಿಟ್ಟು ತಪ್ಪಿಸ್ಬೇಕ ನಾವೇನ. 2023 ಜನವರಿಯಲ್ಲಿ 6ನೇ ರಾಷ್ಟ್ರೀಯ ಯುವ ಜನೋತ್ಸವದ ಯಾವ ರಾಜ್ಯದಲ್ಲಿ ಜರುಗಿತು? ಆನ್ಸರ್ ಮಾಡಿ ಸಮಾಧಾನ ಆಗಿ. ಯುವ ಜನೋತ್ಸವ ಅನ್ನುವಂತ ಕಾರ್ಯಕ್ರಮ ಇದೆಯಲ್ಲ, ಯಾವ ರಾಜ್ಯದಲ್ಲಿ ಜರುಗಿತು? 2023 ಜನವರಿಯಲ್ಲಿ 6ನೇ ರಾಷ್ಟ್ರೀಯ ಯುವ ಜನೋತ್ಸವ ಸರಿಯಾದಂತ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಜರುಗ್ಯದ ನೋಡಿ. ಕರ್ನಾಟಕ ರಾಜ್ಯದಲ್ಲಿ. ಎಲ್ಲಿ ಅಂತಂದ್ರ ಅವಳಿ ನಗರ ನೋಡಿ, ಹುಬ್ಬಳ್ಳಿ ಧಾರವಾಡ. ಅವಳಿ ನಗರದಲ್ಲಿ ಯುವ ಜೋಶ್ ರಾಷ್ಟ್ರೀಯ ಯುವ ದಿನದಂದು ಚಾಲನೆ ಸಿಗಲಿರುವ 6ನೇ ರಾಷ್ಟ್ರೀಯ ಯುವ ಜನೋತ್ಸವ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ. ಭಾರತದ ಈ ಯುವ ಭಾರತ ಕಟ್ಟುವ ಸಂಕಲ್ಪ ಕಾರ್ಯಕ್ರಮಕ್ಕೆ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು, ದೆಹಲಿ ದೇಶದ ರಾಜಧಾನಿ, ಇವೆಲ್ಲ ಯುವ ಪ್ರತಿಭೆಗಳು ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡು ಯುವ ಚಿಂತನೆಗಳನ್ನ ಮಾಡುವಂತ ಒಂದು ಕಾರ್ಯಕ್ರಮ ಹುಬ್ಬಳ್ಳಿ ಧಾರವಾಡದಲ್ಲಿ ಜರುಗಿದಂತ ಕಾರ್ಯಕ್ರಮ ಅಂತ ಹೇಳಿ ಇದನ್ನ ಗುರುತಿಸ್ತೀವಿ. ಚೆನ್ನಾಗಿದೆಯಾ ಕ್ವಶನ್? ರೈಟ್. ಇತ್ತೀಚೆಗೆ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಯಾವುದು ಪಾತ್ರವಾಗಿದೆ ಅಂತಂದ್ರ RRR ಅನ್ನುವಂತ ಚಿತ್ರ ಈ ಒಂದು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ವಿಶೇಷ ನೋಡಿ. ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಯಾವ ಹಾಡಂದ್ರ ನಾಟು ನಾಟು ಅನ್ನುವಂತ ಗೀತೆ. ಹಾಡಿದ ಹೆಸರದು ನಾಟು ನಾಟು. ನಾ ಮಾಡ್ತೀನಿ ಡ್ಯಾನ್ಸ್ ನೋಡಿ. RR ರಾಜಮೌಳಿ ನಿರ್ದೇಶನದ RR ಚಿತ್ರ ಪ್ರತಿಷ್ಠಿತ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪಡೆದಿದೆ. ನಾಟ್ ಸಂಗೀತಕ್ಕೆ 80ನೇ ಸಾಲಿನ ಬೆಸ್ಟ್ ಒರಿಜಿನಲ್ ಸ್ಕೋರ್ ಪ್ರಶಸ್ತಿ ದೊರೆತಿದೆ. ಆ ಮೂಲಕ ಗೋಲ್ಡನ್ ಗ್ಲೋಬ್ ಪಡೆದ ಮೊದಲ ಭಾರತೀಯ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತದ್ದು. ನಾ ಏನ್ರ ಆ ಒಂದು ಹಾಡಿಗೆ ನೃತ್ಯವನ್ನು ಮಾಡಿದರೆ ಅವಟ್ಟ ಪ್ರಶಸ್ತಿನೂ ಹೊಸ್ಕೊಂಡ್ಬಿಡ್ತಾರ. ಎದಿ ಹೊಡದು ಬ್ಯಾಡ ಅದು ಕೊಡ್ರಿ, ಪ್ರಶಸ್ತಿ ಕೊಡ್ರಿ ಒಳ್ಳೆ ಅಂತೇಳಿ. ಯಾರವ ಚಸ್ಮಾ ತೆಗೆದು ಹೊಡ್ರಿ, ನಾವು ಸಣ್ಣ ಚಸ್ಮಾ ಮಾಡ್ಸಿನ, ಸಣ್ಣದು ಅದ ಹಾಕಿ ಡ್ಯಾನ್ಸ್ ಮಾಡ್ತೇನ. ಬ್ರಿಡ್ಜ್ ಆಗಿ ಬೀಳ್ತದ ಅದು. ನೆಕ್ಸ್ಟ್ ಕ್ವಶನ್ ನೋಡಿ. ಇತ್ತೀಚೆಗೆ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಯಾವುದು ಪಾತ್ರವಾಗಿದೆ ಅಂದ್ರ RR ಫಿಲ್ಮ್. ಇದರ ನಿರ್ದೇಶಕ ಯಾರಂದ್ರ ರಾಜಮೌಳಿ. ರಾಜಮೌಳಿ ಯಾರು ಅಂತಂದ್ರ ಕರ್ನಾಟಕ ರಾಜ್ಯದ ಕನ್ನಡಿಗರು.
ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? 1984 ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲು ನಿರ್ಧಾರ ಮಾಡಿತ್ತು. ವಿಕಸಿತ ಭಾರತ ಈ ವರ್ಷದ ಘೋಷವಾಕ್ಯ. ಈ ವರ್ಷದ ಯುವ ಜನೋತ್ಸವವನ್ನ ಮೈಸೂರಿನಲ್ಲಿ ನಡೆಸಲಾಯಿತು. ಎಲ್ಲವೂ ಸರಿಯಾಗಿದೆ. ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದ್ರ ಸರಿಯಾದಂತ ಉತ್ತರ ಸಿ ತಪ್ಪಾಗಿದೆ. ಈಗ ಜಸ್ಟ್ ಹೇಳಿನಲ್ಲ, ಈ ವರ್ಷದ ಯುವಜನೋತ್ಸವ ಕಾರ್ಯಕ್ರಮ ಎಲ್ಲಿ ಜರುಗಿತು ಅಂದ್ರ ಎಕ್ಸಲೆಂಟ್, ಹುಬ್ಬಳ್ಳಿ ಧಾರವಾಡ ಅಂತ ಡಿಸ್ಕಸ್ ಮಾಡಿದೇವಲ್ಲ, ಹುಬ್ಬಳ್ಳಿ ಧಾರವಾಡ ರೈಟ್ ಆನ್ಸರ್. ಈ ವರ್ಷದ ಯುವಜನೋತ್ಸವ ಎಲ್ಲಿ ನಡೀತು ಅಂದ್ರ ಹುಬ್ಬಳ್ಳಿ ಧಾರವಾಡದಲ್ಲಿ ಅವಳಿ ನಗರದಲ್ಲಿ ಜರುಗಿತು. ನೆಕ್ಸ್ಟ್, ಯುವಶಕ್ತಿ ಆಗಲಿ ರಾಷ್ಟ್ರಶಕ್ತಿ. ಯೌವನಾವಸ್ಥೆಯಲ್ಲಿ ಹಿಂದುತ್ವ ಮತ್ತು ಭಾರತ ತತ್ವಶಾಸ್ತ್ರದ ಕುರಿತು ಬೋಧನೆ ಮಾಡಿ ಇಡೀ ಜಗತ್ತಿಗೆ ಭಾರತೀಯ ಚಿಂತನೆಗಳ ಬಗ್ಗೆ ಸದಾಭಿಪ್ರಾಯ, ಗೌರವ, ಆಸಕ್ತಿ ಹೊಂದುವಂತೆ ಮಾಡಿದ ಶ್ರೇಯಸ್ಸು ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತದೆ. 1993 ಸೆಪ್ಟೆಂಬರ್ 11ರಂದು ವಿಶ್ವದ ಧರ್ಮಗಳ ಸಂಸತ್ತಿನಲ್ಲಿ ಅವರು ಮಾಡಿದ ಭಾಷಣ ಜಗತ್ತಿಗೆ ಬಹುದೊಡ್ಡ ಸಂದೇಶವನ್ನು ನೀಡಿತು. ಈ ಭಾಷಣದಲ್ಲಿನ ಮೊದಲ ನುಡಿ ಅಮೆರಿಕದ ಸಹೋದರ ಸಹೋದರಿ ಎಂಬುದು ಚಿರಸ್ಮರಣೀಯ. ಇಂಥ ವೀರ ಸನ್ಯಾಸಿಯ ಸ್ಮರಣಾರ್ಥಕವಾಗಿ ಅವರ ಜನ್ಮ ದಿನವನ್ನ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲು ಭಾರತ ಸರ್ಕಾರ 1984ರಲ್ಲಿ ನಿರ್ಧಾರ ಮಾಡಿತ್ತು. ಅದರಂತೆ ಈ ವರ್ಷ ವಿಕಸಿತ ಯುವ ವಿಕಸಿತ ಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ದೇಶದೆಡೆ ಎಲ್ಲೆಡೆ ಯುವ ದಿನವನ್ನಾಗಿ ಆಚರಿಸಲಾಯಿತು. ಸ್ವಾಮಿ ವಿವೇಕ್ ಪಾಠ ಕೇಳೋಕ್ಕಿಂತಲೂ ಬರೀ ಟಾರ್ಗೆಟ್ ನನ್ನ ಮ್ಯಾಗ ಜಾಸ್ತಿ ಇರುತ್ತೆ ನಿಮ್ಮದು. ವಿಶ್ವದ ಅತ್ಯಂತ ಪ್ರಭಾವಶಾಲಿ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಇಂಪಾರ್ಟೆಂಟ್ ಕ್ವಶನ್. ವಿಶ್ವದ ಅತ್ಯಂತ ಪ್ರಭಾವಶಾಲಿ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದ್ರೆ 85ನೇ ಸ್ಥಾನದಲ್ಲಿದೆ ನೋಡಿ. 85ನೇ ಸ್ಥಾನದಲ್ಲಿ ನಾವು ನೋಡ್ತೀವಿ. ವಿಶ್ವದ ಅತ್ಯಂತ ಪ್ರಭಾವಶಾಲಿ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ಭಾರತ ಪಾಸ್ಪೋರ್ಟ್ 85ನೇ ಸ್ಥಾನ ಪಡೆದುಕೊಂಡಿದೆ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಮಂಗಳವಾರ ಬಿಡುಗಡೆಯಾಗಿದ್ದು ಯಾವ್ಯಾವ ದೇಶಗಳು ಯಾವ ಶ್ರೇಯಾಂಕ ಕೊಂಡಿವೆ ಎಂಬ ಕಿರು ಮಾಹಿತಿ. ಭಾರತ ಶ್ರೇಯಾಂಕ ಕಳೆದ 83ನೇ ಶ್ರೇಯಾಂಕದಲ್ಲಿ ಭಾರತ ಪಾಸ್ಪೋರ್ಟ್ 2 ಸ್ಥಾನ ಕುಸಿಯುವ ಮೂಲಕ 85ನೇ ಸ್ಥಾನಕ್ಕೆ ಏರಿದೆ. ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಜಪಾನ್ ನಂಬರ್ 1 ಸ್ಥಾನದಲ್ಲಿದೆ. ಜಪಾನ್ ಸತತ 5 ವರ್ಷಗಳಿಂದ ನಂಬರ್ 1 ಸ್ಥಾನವನ್ನ ಪಡ್ಕೊಂಡದ್ದು. 227 ದೇಶಗಳ ಪೈಕಿ 193 ದೇಶಗಳು ಪೂರ್ವ ನಿಗದಿತ ವೀಸಾ ಇಲ್ಲದೆ ಭೇಟಿ ನೀಡಬಹುದಾಗಿದೆ. ಯಾರಿಗೆ ಯಾವ ಸ್ಥಾನ? ದಕ್ಷಿಣ ಕೊರಿಯಾ, ಸಿಂಗಾಪುರ್ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿದ್ದು ವೀಸಾ ಇಲ್ಲದ 192 ದೇಶಗಳಿಗೆ ಜರ್ಮನಿ ಮತ್ತು ಸ್ಪೇನ್ ಜಂಟಿಯಾಗಿ ತೃತೀಯ ಸ್ಥಾನ ಹೊಂದಿಕೊಂಡಿವೆ. ಭಾರತ 85ನೇ ಸ್ಥಾನದಲ್ಲಿ ಇದೆ ನೋಡಿ. ಹುಡುಕಾಡಬೇಕು ನಾವು ಬ್ಯಾಟ್ರಿ ಹಚ್ಚಿ ಎಲ್ಲ ನಮ್ಮ ಭಾರತ ಅಂತೇಳಿ. 2023ರ ಭಾರತದ ಯಾವ ರಾಜ್ಯದಲ್ಲಿ ಪುರುಷರ ವಿಶ್ವಕಪ್ ನಡೆಸಲಾಯಿತು ಅಂದ್ರೆ ಒಡಿಶಾ ರಾಜ್ಯ ರೈಟ್ ಆನ್ಸರ್ ನೋಡಿ. ಒಡಿಶಾ ರಾಜ್ಯ ಸರಿಯಾಗಿರುವಂತ ಉತ್ತರ. ವರ್ಣರಂಜಿತ ಸಮಾರಂಭದೊಂದಿಗೆ 15ನೇ ಆವೃತ್ತಿಯ
IH ಪುರುಷರ ಹಾಕಿ ವಿಶ್ವಕಪ್ ಟೂರ್ನಿ ಬಾರಾಬತಿ ಕ್ರೀಡಾಂಗಣದಲ್ಲಿ ಬುಧವಾರ ಅದ್ದೂರಿ ಚಾಲನೆ ನೀಡಲಾಯಿತು. ಬಾಲಿವುಡ್ ಸಂಗೀತ ನಿರ್ದೇಶಕ ಪ್ರೀತಮ್ ಸಂಯೋಜಿಸಿದ ವಿಶ್ವಕಪ್ ದೇಹಗೀತೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕರ್ನಾಟಕದ ಯಾವ ಜಿಲ್ಲೆ ಮೊದಲ ಬಾರಿಗೆ ಯುವ ಜನೋತ್ಸವ ಆಚರಣೆಗೆ ಅವಕಾಶ ನೀಡಲಾಯಿತು ಅಂದ್ರೆ ಹುಬ್ಬಳ್ಳಿ ಧಾರವಾಡ. ಸರಿ, ಒಳ್ಳೆದನ್ನೇ ಆಡಿದ್ದ ಆಡಕ್ಕೆ ಸ್ವಯಂ. ಗಾಲ್ಕಿನೀರ್ ಅನಿಲ ಕ್ಷೇತ್ರ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಗಾಲ್ಕಿನೀರ್ ಅನಿಲ ಕ್ಷೇತ್ರ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಅಫ್ಘಾನಿಸ್ತಾನ್, ತುರ್ಕಮೆನಿಸ್ತಾನ್, ಪಾಕಿಸ್ತಾನ್, ಇರಾನ್. ಗಾಲ್ಕಿನೀರ್ ಅನಿಲ ಕ್ಷೇತ್ರ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂದ್ರೆ ತುರ್ಕಮೆನಿಸ್ತಾನ್. ರೈಟ್ ಆನ್ಸರ್ ನೋಡಿ. ಎಂತ ಒಂದು ಅದ್ಭುತ. ದೇಶಗಳ ನಡುವೆ ಕೊಳವೆಗಳ ಮೂಲಕ ನೈಸರ್ಗಿಕ ಅನಿಲವನ್ನು ಸಾಗಿಸುವ ಹೊಸ ಯೋಜನೆಯನ್ನ ರೂಪಿಸಲಾಗಿದ್ದು ಅದನ್ನು ತಾಪಿ ಅಂತ ಕರೀತಾರೆ. ಕೊಳವೆ ಮಾರ್ಗ ಯೋಜನೆ ಎಂದು ಹೆಸರಿಸಲಾಗಿದೆ. ತುರ್ಕಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ. ತಾಪಿ ಅಂದ್ರ ಟಿ ಅಂತಂದ್ರ ತುರ್ಕಮೆನಿಸ್ತಾನ್, ಎ ಅಂದ್ರೆ ಅಫ್ಘಾನಿಸ್ತಾನ್, ಪಿ ಅಂದ್ರೆ ಪಾಕಿಸ್ತಾನ್, ಐ ಅಂದ್ರೆ ಇಂಡಿಯಾ. ತುರ್ಕಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ, ಇಂಡಿಯಾ ದೇಶಗಳು ಸಹಭಾಗಿತ್ವದಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳುತ್ತಿದೆ. ಯೋಜನೆಗೊಳಪಡುವ ಪ್ರತಿ ರಾಷ್ಟ್ರಗಳ ಹೆಸರು ಮೊದಲ ಅಕ್ಷರವನ್ನು ಜೋಡಿಸಿ ತಾಪಿ ಎಂದು ಹೆಸರಿಸಲಾಗಿದೆ.